ಚರ್ಚೆಯನ್ನ ಹುಟ್ಟು ಹಾಕಿರೋದು ಶಹಬಾಜ್ ಶರೀಫ್ ಅವರ ಎಕ್ಸ್ ಖಾತೆಯ ಪೋಸ್ಟ್ನಲ್ಲಿ ಪಾಕ್ ಪ್ರಧಾನಿಯ ಡ್ರಾಫ್ಟ್ ಫಾರ್ ಎಕ್ಸ್ ಅನ್ನುವಂಥ ಒಂದು ಉಲ್ಲೇಖ ಸದ್ಯ ಚರ್ಚೆಗೆ ಗ್ರಾಸವಾಗಿದೆ. ಪಾಕಿಸ್ತಾನ್ ಪಿಎಂ's ಮೆಸೇಜ್ ಅನ್ನುವಂಥದ್ದನ್ನ ಉಲ್ಲೇಖ ಮಾಡಲಾಗಿತ್ತು. ಪಾಕ್ ಪ್ರಧಾನಿಗೆ ಯಾರಾದ್ರೂ ಸ್ಕ್ರಿಪ್ಟ್ ಮಾಡಿಕೊಟ್ರಾ ಅನ್ನೋ ಬಗ್ಗೆ ಸದ್ಯ ಚರ್ಚೆ ಶುರುವಾಗಿದೆ. ಖುದ್ದು ಅಮೆರಿಕಾವೇ ಸ್ಕ್ರಿಪ್ಟ್ ಮಾಡಿ ಶಹಬಾಜ್ ಶರೀಫ್ ಅವರಿಗೆ ಕಳುಹಿಸಿದ್ಯಾ? ಅಮೆರಿಕಾವೇ ಹೇಳಿ ಶಹಬಾಜ್ ಶರೀಫ್ ಅವರ ಕೈನಲ್ಲಿ ಪೋಸ್ಟ್ ಮಾಡಿಸ್ತಾ? ಹಾಗಾದ್ರೆ ಇಂಥದ್ದೊಂದು ಚರ್ಚೆ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಆ ಪೋಸ್ಟ್ ಅನ್ನ ಗಮನಿಸ್ತಾ ಇದ್ದೀರಿ ನೀವು. ಡ್ರಾಫ್ಟ್ ಪಾಕಿಸ್ತಾನ್ ಪಿಎಂ's ಮೆಸೇಜ್ ಆನ್ ಎಕ್ಸ್ ಅಂತ ಹಾಕಲಾಗಿದೆ. ಈ ಮೆಸೇಜ್, ಎಕ್ಸಾಕ್ಟ್ ಮೆಸೇಜ್ ನೀವೇನ್ ಗಮನಿಸ್ತಾ ಇದ್ದೀರಿ, ರಾತ್ರಿ 1 ಗಂಟೆಗೆ ಪೋಸ್ಟ್ ಮಾಡ್ತಾರೆ ಶಹಬಾಜ್ ಶರೀಫ್. ಬಟ್ ಆ ಮೇಲ್ಭಾಗದಲ್ಲಿ ಉಲ್ಲೇಖವಾಗಿರುವಂತಹ ಆ ಲೈನ್ ಇದೆಯಲ್ಲ, ಡ್ರಾಫ್ಟ್ ಅನ್ನೋದು, ಅದನ್ನ ಡಿಲೀಟ್ ಮಾಡೋದಕ್ಕೆ ಮರ್ತಿರ್ತಾರೆ. ಸುಮಾರು 5:30 ಗಂಟೆಯ ತನಕನೂ ಬೆಳಗ್ಗೆ ಇದೇ ಪೋಸ್ಟ್ ಇರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. ಅದಾದಂತಹ ನಂತರದಲ್ಲಿ ಅದನ್ನ ಡಿಲೀಟ್ ಮಾಡಿ 5:30ಗೆ ಮತ್ತೊಂದು ಹೊಸ ಟ್ವೀಟ್ ಅನ್ನ ಮಾಡ್ತಾರೆ ಶಹಬಾಜ್ ಶರೀಫ್. ಚರ್ಚೆ ಏನು ಅಂತಂದ್ರೆ, ಈ ರೀತಿ ಯಾರೋ ಅವ್ರ ಟೀಮ್ನವ್ರು ಮಾಡಿದ್ದಾರೆ ಅಂತಂದ್ರೆ ಪ್ರೈಮ್ ಮಿನಿಸ್ಟರ್ಸ್ ಮೆಸೇಜ್ ಅಂತ ಹಾಕ್ತಾ ಇದ್ರು. ಬಟ್ ಇಲ್ಲಿ ಪಾಕಿಸ್ತಾನ್ ಪ್ರೈಮ್ ಮಿನಿಸ್ಟರ್ಸ್ ಮೆಸೇಜ್ ಹೀಗಂತ ಇದೆ ಅಂತಂದ್ರೆ ಬೇರೆ ಯಾರೋ ದೇಶದವರು ಮಾಡಿಕೊಟ್ಟಿದ್ದಾರೆ, ರೆಡಿ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ. ರೆಡಿ ಮಾಡಿಕೊಟ್ಟವ್ರು ಯಾರು? ಆಬ್ವಿಯಸ್ಲಿ ಅಮೆರಿಕ ಇದನ್ನ ರೆಡಿ ಮಾಡಿಕೊಟ್ಟಿದೆ, ವಾಷಿಂಗ್ಟನ್ ಇದನ್ನ ರೆಡಿ ಮಾಡಿಕೊಟ್ಟಿದೆ ಅನ್ನುವಂತಹ ಚರ್ಚೆ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.